ಮುಡಾ ಹಗರಣದಲ್ಲಿ ಇಡಿ ಎಂಟ್ರಿ ಆದ್ಮೇಲೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡ್ತಾರೆ ಅನ್ನೋ ಒಂದು ವಿಚಾರಗಳು ಬಹಳಷ್ಟು ಸದ್ದು ಮಾಡ್ತಾ ಇದೆ. ಈ ನಡುವೆ ಬಿಜೆಪಿಯವರು ಆಪರೇಷನ್ ಕಮಲದಂತ ಒಂದು ವಿಚಾರಕ್ಕೂ ಕೂಡ ಕೈಯಾಗಿರ್ತಕ್ಕಂಥದ್ದು ತೀವ್ರವಾದಂತ ಒಂದು ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಇದೆಲ್ಲದರ ಬಗ್ಗೆ ರಾಜ್ಯ ರಾಜಕಾರಣದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಾಜಿ ಕೇಂದ್ರ ಸಚಿವರು, ಹಿರಿಯ ನಾಯಕರಾಗಿರ್ತಕ್ಕಂಥ CM ಇಬ್ರಾಹಿಂ ಅವರು ಇದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ಈ ಮುಡಾ ಹಗರಣದ ವಿಚಾರಗಳನ್ನ ನೀವು ಇತ್ತೀಚೆಗೆ ಅಬ್ಸರ್ವ್ ಮಾಡಿರ್ತೀರಾ. ಈಗ ಇಡಿ ಎಂಟ್ರಿ ಆಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ CM ಬದಲಾವಣೆ ಆಗಬೇಕು ಅನ್ನೊಂದು ಕೂಗು ದಿನೇ ದಿನೇ ಹೆಚ್ಚಾಗ್ತಿದೆ. ಸರ್, ಮೊದಲನೇದಾಗಿ ಇದು ಹಗರಣನೇ ಅಲ್ಲ. ಇದಕ್ಕೆ ಸುಮ್ಮನೆ ಹಗರಣ 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 ಅಂತೇಳಿ ಒಂದು ಪತಿವರ್ತೆಗೆ ವೇಶ್ಯೆ 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 ಅಂತ ಹೇಳಿದ್ರೆ ಅದು ಆಟೋಮೆಟಿಕ್ ವೇಶ್ಯೆ ಆಗ್ಬಿಡ. ಹಗರಣ ತೋರಿಸಿ ಎಲ್ಲಿದೆ? ಆ ಅಮ್ಮನ ಜಾಗ BJP-ಯವ್ರು ಸೀಟ್ ಕೊಟ್ಟವ್ರೆ. ಏನು ಸಿದ್ದರಾಮಯ್ಯ ಸೈನ್ ಮಾಡವ್ರ? ನನ್ನ ಹೆಂಡತಿ ಸೀಟ್ ಕೊಡಿ ಅಂತ ಮುಂಡ್ಯಾವ. ನೀವೇ ಕೊಟ್ಟು ಹಗರಣ ಅಂತಿರಲ್ರು. ಇದು ಯಾವ ನ್ಯಾಯ ಇದು ಅಂತ ಕೊಟ್ಟವ್ರು ನೀವು. ನಿಮ್ಮ ಕಾಲದಲ್ಲಿ ಕೊಟ್ಟಿದ್ದೀರಿ. ನಿಮಗೆ ಗೊತ್ತಿರಲ್ವಾ ಈ ಜಾಗ ಪಾರ್ವತಮ್ಮಂದು ಸಿದ್ದರಾಮಯ್ಯನ ಹೆಂಡ್ತಿದ್ದು ಅಂತ? 3.5 ಎಕರೆ ಬದಲು ಪರಿಹಾರ ಬದಲು ಸೈಟ್ ನೀವು ಕೊಟ್ರಿ. ಈಗ ಹೇಳ್ತೀವಿ ಇದು ಯಾವಾಗ ರಾಡಿ ಶುರು ಆದ ತಕ್ಷಣ ನನಗೆ ಈ ಸೈಟ್ ಬೇಡ ತಗೊಳ್ರಿ, ಆ ಜಾಗ ನಂದಿದ್ರೆ ಕೊಡ್ರಿ, ಇದ್ರೆ ನೀವೇ ಇಟ್ಕೊಳ್ರಿ ಅಂತೇಳಿ ಆ ಅಮ್ಮ ದೊಡ್ಡಸ್ಗೆ ತೋರಿಸಿದ್ದಾರೆ. ಇದರಲ್ಲಿ ಸಿದ್ದರಾಮಯ್ಯನ ಪಾತ್ರ ಏನು? ಸಿದ್ದರಾಮಯ್ಯ ಪವಿತ್ರ ಪಾರ್ವತಮ್ಮನಿಗೆ ಮದುವೆ ಆದದ್ದೇ ತಪ್ಪ? ಒಳ್ಳೆ ಕತೆ ಐತಲ್ಲ ಇದು. ಅರೆ ಹೇಳ್ತೀಯಪ್ಪ, ಸ್ವಾಭಾವಿಕವಾಗಿ ಅವನು ತಮ್ಮ ಕೊಟ್ಟಾನೆ. ಇನ್ನು ಪಾರ್ವತಮ್ಮನಿಗೆ ಹತ್ರಕ್ಕೆ ತಮ್ಮ, ಅಣ್ಣ, ಅಕ್ಕ, ಅಮ್ಮ ಯಾರು ಏನು ಒಂದ್ಸಲ ಮದುವೆ ಆದ ತಕ್ಷಣಕ್ಕೆ ತವ್ರ ಮನೆ ಬಿಟ್ಬಿಡ್ಬೇಕು? ಯಾವ ಮುಂಡೆವು ಇವು? ಇವ್ರ ಅಣ್ಣ ತಮ್ಮದ್ರ ಜೊತೆಲಿ ಹುಟ್ಟವ್ರ? ಇವ್ರ ಮನೇಲಿ ಅಕ್ಕಂಗಿಯರು ಇದ್ದಾರ? ಇವ್ರ ಹೆಂಡ್ರು ಇವತ್ತು ಮಕ್ಕಳಿದಾರ? ಯಾವ ವಿಭಜನೆಯಿಂದ ಮಾತಾಡ್ತಾರೆ ಇವರು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಈ ಯಡಿಯೂರಪ್ಪನ ಮೇಲೆ BDS ಡಿಲಿಟ್ಮೆಂಟ್ ಮಾಡ್ದ ಹಗರಣ ಇತ್ತು, ಎನ್ಕ್ವೈರಿ ಇತ್ತು. ಅದು ಹಗರಣ. ನನ್ನ ಕೈಯಿಂದ ನಾನು ಏನಾದರೂ ಮಾಡಿದರೆ, ನನ್ನಿಂದ ತಪ್ಪಾದರೆ ಎಸ್, ಅದು ಹಗರಣ, ಅದು ಕರಪ್ಷನ್. ಸಿದ್ದರಾಮಯ್ಯ ಸೈನೂ ಹಾಕಿಲ್ಲ, ಸಿದ್ದರಾಮಯ್ಯ ಸೈಟು ತಗೊಂಡಿಲ್ಲ. ಅವ್ರು ಹೆಂಡ್ತಿಗೆ ಸೈಟ್ ಕೊಟ್ಟಾರೆ ಅಂತ ಹೇಳಿದ ತಕ್ಷಣಕ್ಕೆ, BJP-ಅವ್ರು ಕೊಟ್ಟಾರೆ ಅಂದ ತಕ್ಷಣಕ್ಕೆ ಇದಕ್ಕೆ ಹಗರಣ ಹಗರಣ. ಆ ರಾಜ್ಯಪಾಲ ಪುಣ್ಯಾತ್ಮ ತೋಪಿ ತೆಗಿ ಅಂತೇಳಿ ಅವನಿಗೆ ಆ ತಲೆ ಮೇಲೆ ತೋಪಿ ಇಟ್ಕೊಂಡು ಬುದ್ಧಿ ಓಡ್ತಾ ಇಲ್ಲ ಅವರಿಗೆ. ರಾಜಸ್ಥಾನದಿಂದ ಬಂದಿರೋರು ಏನು BJP-ಅವ್ರು ಹೇಳ್ತಾರೆ ಅದಕ್ಕೆಲ್ಲ ಸೈನ್ ಹಾಕ್ತಾರೆ. ಚೌಗಲೆದು ಕುಮಾರಸ್ವಾಮಿದು ಫೈಲ್ ಬಿದ್ದಿದೆಯಲ್ಲ, ಅದಕ್ಕೆ ಆ ಥರ ಇಲ್ವೋ ಸಿದ್ದರಾಮಯ್ಯಂದು? ಅದು ಒಬ್ಬ ಕೊಟ್ಟ ಅಂತ ಹೇಳಿದ ತಕ್ಷಣ ಅವನು ಲೋಕೋ ಸ್ಟ್ಯಾಂಡ್ ಏನು? ಇವತ್ತು ಅದ್ರ ಮೇಲೆ ನೀವು ತಾರಾತುರಿ ಏನು ಹೈಕೋರ್ಟ್ ಆಗ್ಬಿಡುತ್ತೆ, ಜಜ್ಮೆಂಟ್ ಬಂದ್ಬಿಡುತ್ತೆ. ಅರೆ ನಾನು ಆವತ್ತು ಹೇಳಿದೆ ಸಿದ್ದರಾಮಯ್ಯ ಎನ್ಕ್ವೈರಿ ಆಗಲಿ ಬಿಡಿ. ಏನು ಎನ್ಕ್ವೈರಿ ಮಾಡ್ತಾರೆ? ಇದೇ ತಾನೇ ಮಾಡಬೇಕು, ಬೇರೆನೇನು ಎನ್ಕ್ವೈರಿ ಮಾಡೋಕ್ಕಾಗಲ್ವಲ್ಲ. ಸರ್, ಸಿದ್ದರಾಮಯ್ಯನವರ ವಿರುದ್ಧವಾಗಿ ಸ್ವಪಕ್ಷದಲ್ಲೇ ಒಂದಷ್ಟು ವಿರೋಧಿಗಳಿದ್ದಾರೆ. ಅವರಿಂದಲೇ ಈ ಮುಡಾದ ಕೆಲವೊಂದು ದಾಖಲೆಗಳು ರಿಲೀಸ್ ಆಗಿದ್ದು ಅನ್ನೊಂದು ವಿಚಾರಗಳು ಕೂಡ ಇತ್ತೀಚೆಗೆ ಸದ್ದಾಗ್ತಾ ಇದೆ. ನಿಜಾನಾ ಸರ್? ಅಂತವ್ರು ಯಾರಾದ್ರೂ ಇದ್ದಾರೆ ಕಾಂಗ್ರೆಸ್ನಲ್ಲಿ? ಅಲ್ಲ, ದಾಖಲೆ ಅಂದ್ರೆ ಏನು ನನಗೆ ಅದೇ ಅರ್ಥವಾಗ್ತಾ ಇಲ್ಲ. ಮುಡಾದಲ್ಲಿ ಏನು ದಾಖಲೆ ಇತ್ತು ಅದು ಹೊರಗೆ ಬಂದಿದೆ. ಕಾಂಗ್ರೆಸ್ನಲ್ಲಿ ಮಾಡಿದ್ದಾರೆ ಯಾರಾದರೂ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನನಗೆ ಆ ಪಾರ್ಟಿ ಬಿಟ್ಟು 2 ವರ್ಷ ಆಯಿತು. ಇವತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ಸಿನ ಸೊತ್ತಲ್ಲ, ಸಿದ್ದರಾಮಯ್ಯ ಈ ರಾಜ್ಯದ ಜನತೆಯ ಸೊತ್ತು. ಶ್ರೀಮನ್ ಮಹಾರಾಜರು ಕೂತಂಥ ಜಾಗದಲ್ಲಿ, ಕೆಂಗಲ್ ಹನುಮಂತನವರು, ನಿಜಲಿಂಗಪ್ಪನವರು ಕೂತಂಥ, ವೀರೇಂದ್ರ ಪಾಟೀಲ್ ಕೂತಂಥ ಜಾಗದಲ್ಲಿ, ದೇವರಾಜ ಅರಸರು ಕೂತಂಥ ಜಾಗದಲ್ಲಿ ಇವತ್ತು ಸಿದ್ದರಾಮಯ್ಯನವರು ಕೂತಿದ್ದಾರೆ. ದೇವರಾಜ ಅರಸರು ಒಂದು ಪಾರ್ಟಿ ಮುಖ್ಯಮಂತ್ರಿ ಅಲ್ಲ, ಹನುಮಂತನವರು ಒಂದು ಪಾರ್ಟಿ ಮುಖ್ಯಮಂತ್ರಿ ಅಲ್ಲ, ರಾಜ್ಯದ 6.5 ಕೋಟಿ ಜನತೆಯ ಮುಖ್ಯಮಂತ್ರಿ. ಹಾಗಾಗಿ ಸಿದ್ದರಾಮಯ್ಯ ಇರಬೇಕೋ ಬಿಡಬೇಕೋ ಜನ ತೀರ್ಮಾನ ಮಾಡಬೇಕೇ ಹೊರತು ಇದು ಯಾರೋ ನಮ್ಮಂಥವ್ರು 4 ಜನ ಕೂತು ತೀರ್ಮಾನ ಮಾಡಿ ರಾಜೀನಾಮೆ ಕೊಟ್ಬಿಡು. ಏನಿದು ಉಡುಪಿ ಹೋಟ್ಲು ಆಂಬೋಡೆನ ತೆಗೆದು ಕೊಟ್ಬಿಡು ಅನ್ನೋದಕ್ಕೆ.